ವ್ಲಾಗ್. ಸೊ ಹಾಯ್ ಹೇಳಿ. ಹಾಯ್. ಲೆಟ್ಸ್ ಹತ್ಕೊಂಡು ಮಲ್ಲೇಶ್ವರಂ ರೀಚ್ ಆದ್ರಿ. ಸಂಡೇ ಅಂತ ಮಲ್ಲೇಶ್ವರಮಲ್ಲಿ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ ಗುರು, ಅಷ್ಟು ರಶ್. ಸೊ ನಮ್ಮದು ಸ್ಪೆಷಲ್ ಏನಂದರೆ 21 ಟೈಪ್ಸ್ ಆಫ್ ಫ್ರೆಂಚ್ ಫ್ರೈಸ್ ಸಿಗುತ್ತೆ, ಪ್ಲಸ್ 10. ಸೊ ಫೈನಲಿ ಫಸ್ಟ್ ಪರ್ಚೇಸಿಂಗ್ ಮುಗೀತು ನಮ್ಮದು. ಟೆಂಪ್ಟೇಷನ್ ಚಾಕ್ಲೇಟ್ ತೊಗೊಂಡೆ, ನನಗೆ ಆಲ್ಮಂಡ್ ಅಂದರೆ ತುಂಬ ಇಷ್ಟ. ಸೊ ಟ್ರೈ ಮಾಡಿದ್ರಿ ಫ್ರೆಂಚ್ ಫ್ರೈಸ್. ಸ್ಮೈಲ್ ಸಿಕ್ತು ಅಂತ ನನ್ನ ತಂಗಿ ಆ್ಯಡ್ ಆಗಿತ್ತು ಅಂತ ಅಂದ್ಬಿಟ್ಟು ಸಾಯಿಬಾಬಾ ದೇವಸ್ಥಾನ ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನ ಮಧ್ಯದಲ್ಲಿದ್ದಂಥ ನಾವು. ಸೊ ಅಲ್ಲಂತೂ ಇಲ್ಲಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸ ಆಗಿತ್ತು ವೀಡಿಯೋಸ್ ಎಲ್ಲ ಮಾಡಿ, ಯಾಕಂದರೆ ನಾನು ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಇಂಟರ್ನಲ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಐ ಆಮ್ ರೆಡಿ ಟು ಡೂ ಮೈ ನೆಕ್ಸ್ಟ್ ವಿಡಿಯೋ. ಸೊ ಇವತ್ತಿನ ವ್ಲಾಗಲ್ಲಿ ನಾನು, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲರೂ ಔಟಿಂಗ್ ಹೋಗ್ತಾ ಇದ್ದೀವಿ. ಒಂಥರ ಸಿಸ್ಟರ್ಸ್ ಔಟಿಂಗ್, ಗರ್ಲ್ಸ್ ಔಟಿಂಗ್ ಅನ್ನೋ ಥರ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ, ಏನು ತೊಗೊತೀವಿ, ಎವ್ರಿಥಿಂಗ್ ಈ ವಿಡಿಯೋದಲ್ಲಿರುತ್ತೆ. ಸೊ ಇವತ್ತು ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಟ್ಸ್ ಚೈತ್ರ, ಲೋಕೇಶ್, ಹಾಯ್. ಇಟ್ಸ್ ಭವ್ಯ. ಹಾಯ್. ಸೊ ಇವ್ರನ್ನ ನೀವು ನೋಡಿರ್ತೀರಾ ತುಂಬ ವ್ಲಾಗ್ಸಲ್ಲಿ, ನನ್ನ ಲಾಸ್ಟ್ 2 ವ್ಲಾಗ್ಸಲ್ಲೆಲ್ಲ ಇದ್ದರು. ಸೊ ಇವರು ಇವತ್ತಿಂದ ನ್ಯೂ ಆ್ಯಡ್ ಆನ್ ಟು ಮೈ ವ್ಲಾಗ್. ಸೊ ಹಾಯ್ ಹೇಳಿ. ಹಾಯ್. ಲೆಟ್ಸ್ ಇವತ್ತು ನಾವು ಹೋಗ್ತಾ ಇದ್ದೀವಿ. ಅಂತೂ ಇಂತೂ ಬಸ್ ಸ್ಟ್ಯಾಂಡಿಗೆ ಬಂದ್ರಿ. ಬಟ್ ಏನು ಮಾಡೋದು, ಈ ಮಳೆ ಕಾಲದಲ್ಲಂತೂ ಗುರು 12 ಗಂಟೆಗೆ ಹೋಗಿದ್ದೀವಿ. ಸೊ ಆ್ಯಕ್ಚುಲಿ 12 o'clockಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗೂ ಹಿಂಗೂ ಬಸ್ ಬಂತು, ಹತ್ಕೊಂಡು ಮಲ್ಲೇಶ್ವರಂ ರೀಚ್ ಆದ್ರಿ. ಸಂಡೇ ಅಂತ ಮಲ್ಲೇಶ್ವರಮಲ್ಲಿ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ ಗುರು, ಅಷ್ಟು ರಶ್ ಇತ್ತು. ಸೊ ಹಂಗೂ ನಾವು ಶಾಪಿಂಗ್ನ ಸ್ಟಾರ್ಟ್ ಮಾಡಿ, ಫಸ್ಟ್ಲಿ ನಾನು ನನ್ನ ತಂಗಿ ಇಬ್ಬರು ಸಿಮಿಲರ್ ಒಂದೇ ಥರ ಇರೋ ಬ್ಯಾಗ್ ತೊಗೊಂಡ್ರಿ. ಸೇಮೇ ಬಟ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಫೈನಲಿ ಫಸ್ಟ್ ಪರ್ಚೇಸಿಂಗ್ ಮುಗೀತು ನಮ್ಮದು. ಆಮೇಲೆ ಸ್ವಲ್ಪ ಸುತ್ತಿ ಟಯರ್ಡಾಗಿ ಕಾಫಿ ತೊಗೊಂಡು, ಕಾಫಿ ಸ್ಮೆಲ್ಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು ನಮಗೆ. ಸೊ ಕಾಫಿ ಕುಡಿದು ಅಲ್ಲೇ ಕಾಫಿ ಶಾಪಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇತ್ತು. ಸೊ ಏನಿದೆ ಅಂತ ನೋಡೋಣ ಅಂತ ಹೋಗಿದ ತಕ್ಷಣ ಫಸ್ಟ್ ಹುಡುಗಿರ್ ಕಣ್ಣಗೆ ಬೀಳೋದೆ ಚಾಕ್ಲೇಟ್ಸ್. ಸೊ ನಾನು ಟೆಂಪ್ಟೇಷನ್ ಚಾಕ್ಲೇಟ್ ತೊಗೊಂಡು, ಆಲ್ಮಂಡ್ ಟೆಂಪ್ಟೇಷನ್ ಚಾಕ್ಲೇಟ್ ತೊಗೊಂಡೆ. ನನಗೆ ಆಲ್ಮಂಡ್ ಅಂದರೆ ತುಂಬ ಇಷ್ಟ. ಸೊ ಹಂಗೆ ಏನೇನಿದೆ ಅಂತ ಎಲ್ಲ ನೋಡಿದ ತಕ್ಷಣ ಜ್ಯೂಸ್ ತೊಗೊಂಡೆ, ಸ್ವಲ್ಪ ಸ್ಪ್ರೈಟ್ ಮತ್ತು ಮಾಜಾ ಜ್ಯೂಸ್ ತೊಗೊಂಡು. ಸೊ ಫೈನಲಿ ಅದನ್ನೆಲ್ಲ ಬಿಲ್ ಪೇ ಮಾಡಿ ಹೊರಟ್ರು. ಹಾಗೆ ಮುಂದೆ ಹೋಗ್ತಾ ಹ್ಯಾಟ್ ಸಿಕ್ತು ಅಂತ ನನ್ನ ತಂಗಿ ಅದರಲ್ಲಿ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಲು. ಅಂತೂ ಇಂತೂ ಹ್ಯಾಟ್ನ ಅಲ್ಲೇ ಬಿಟ್ಟು ಅವಳನ್ನ ಕರ್ಕೊಂಡು ಹೊರಟ್ರಿ. ಮತ್ತು ಹಂಗೆ ನಡ್ಕೊಂಡು ಹೋಗ್ತಾ ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟ್ ಹತ್ರ ಹೋದ್ರಿ. ಅಲ್ಲಂತೂ ಆ ಬ್ಯೂಟಿಫುಲ್ ಪ್ಲೇಸ್, ಮರದ ಕೆಳಗಡೆ ತಂಪಾಗಿ ನಡ್ಕೊಂಡು ಹೋಗ್ತಾ ಇದ್ರಿ. ಆ್ಯಂಡ್ ಫೈನಲಿ ತುಂಬ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಸಾಯಿಬಾಬಾ ದೇವಸ್ಥಾನ ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನ ಮಧ್ಯದಲ್ಲಿದ್ದಂಥ ಈಟ್ ರಾಜಾಗೆ ಬಂದಿದ್ರಿ ನಾವು. ಸೊ ಅಲ್ಲಂತೂ ಜ್ಯೂಸಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟ್ಲಿ ನಾವು ಟ್ರೈ ಮಾಡಿದ್ದು ಚಿಲ್ಲಿ ಗಾವಾ ಶಾಟ್ಸ್ ಅಂತ. ಅದು ಇಟ್ ವಾಸ್ ರಿಯಲಿ ಆಸಮ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು. ಅಲ್ಲಿ ಏನು ಸ್ಪೆಷಲ್ ಅಂದರೆ ನಾವು ಯಾವ ಫ್ರೂಟ್ ಆರ್ಡರ್ ಮಾಡಿರ್ತೀವೋ ಆ ಫ್ರೂಟಲ್ಲೇ ನಾವು ಜ್ಯೂಸ್ ಕುಡಿಬೇಕು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಕೊಕೊನಟ್ ಎಂಬ್ರಿ ಅಂತ ಸಮಥಿಂಗ್ ಇತ್ತು. ಸೊ ಅದಂತೂ ಇನ್ನೂ ಸ್ವೀಟ್ ಆಗಿತ್ತು. ಅದು ಒಂದು ಬೆಲ್ಲದ ಜೊತೆಗೆ ಕೊಟ್ಟಿದ್ರು. ದ ಟೇಸ್ಟ್ ವೈಸ್ ಇಟ್ ವಾಸ್ ಓಕೆ ಅಂತ ಅನ್ನಿಸ್ತು, ಬಿಕಾಸ್ ತುಂಬ ಸ್ವೀಟ್ ಇತ್ತು. ಅದು ಇಟ್ ವಾಸ್ ಓಕೆ, ಬೆಟರ್ ಅಂತ ಅನ್ನಿಸ್ತು. ಆ್ಯಂಡ್ ಫೈನಲಿ ನಾವು ಹೋಗಿದ್ದೆ ಎಮಿಸ್ ಫಿಲೋಸ್ ಅಂತ, ಮಲ್ಲೇಶ್ವರಂ 9th ಕ್ಲಾಸಲ್ಲಿರೋದು. ಇದು ನ್ಯೂಲಿ ಓಪನ್ ಶಾಪ್ ಆಗಿರೋದ್ರಿಂದ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವಲ್ಲಿ ತುಂಬ ಥರ ಟ್ರೈ ಮಾಡಿದ್ರಿ. ಫ್ರೆಂಚ್ ಫ್ರೈಸ್, ಸ್ಮೈಲಿ, ಮ್ಯಾಗಿ, ಸ್ಯಾಂಡ್ವಿಚ್, ಟ್ವಿಸ್ಟಾಟೊ ಇದೆಲ್ಲ ಟ್ರೈ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು. ಸೊ ಅಂಗಡಿಯವ್ರು ಏನು ಹೇಳ್ತಾರೆ ನೋಡೋಣ. ಸರ್ ಅಂಗಡಿ ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಸಿಗುತ್ತೆ, ಏನೇನು ಸ್ಪೆಷಲ್ ಅನ್ನೋದನ್ನ ವ್ಯೂವರ್ಸ್ಗೆ ಹೇಳಿದ್ರೆ. 1 month ಆಯಿತು. ಎಮ್ಮಿ ಪಿಲ್ಲರ್ಸ್ ಅಂತ ನಮ್ಮದು ಶಾಪ್ ಇತ್ತು, ಮಲ್ಲೇಶ್ವರಂ ಅಂತ ಇರುತ್ತೆ. ಸೊ ನಮ್ಮದು ಸ್ಪೆಷಲ್ ಏನಂದರೆ 21 ಟೈಪ್ಸ್ ಆಫ್ ಫ್ರೆಂಚ್ ಫ್ರೈಸ್ ಸಿಗುತ್ತೆ, ಪ್ಲಸ್ 10 ಟೈಪ್ಸ್ ಆಫ್ ಸಾಸಸ್ ಸಿಗುತ್ತೆ. ಅದರಲ್ಲಿ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಸೊ 21 into 11 ಅಷ್ಟು ಥರ ನೀವು ಫ್ರೆಂಚ್ ಫ್ರೈಸ್ನ ಎಂಜಾಯ್ ಮಾಡ್ಬೋದು. ಸೊ ಅದು ಬಿಟ್ಟು ಮತ್ತು ನಮ್ಮ ಹತ್ರ ಸ್ಪೆಷಲ್ ಇನ್ನೇನು ಅಂದರೆ ಪನ್ನೀರ್ ಟ್ವಿಸ್ಟರು ಮತ್ತು ಬೇಬಿಕಾರ್ನ್ ಟ್ವಿಸ್ಟರು. ಇದು ಎಲ್ಲೂ ಸಿಗೋಲ್ಲ ನಿಮ್ಗೆ ಮಂಗಳೂರಲ್ಲಿ. ಸೊ ನಾವೇ ಇಂಟ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ನಿಮ್ಗೆ ಮಾಮೂಲಿ ಪೊಟ್ಯಾಟೊ ಟ್ವಿಸ್ಟರು, ಸ್ಯಾಂಡ್ವಿಚ್ಚು ಸಿಗುತ್ತೆ. ಇನ್ನೊಂದು ಸ್ಪೆಷಲ್ ಏನು ಅಂದರೆ ಬರ್ಗರ್ ನಮ್ಮಲ್ಲಿ ತುಂಬ ಫಾಸ್ಟ್ ಮೂವಿಂಗ್ ಇದೆ. ಯಾಕೆಂದರೆ ಬರ್ಗರ್ ನಾವು ಸಬ್ವೆ ಲೆವೆಲಲ್ಲಿ ಮಾಡ್ತಾಯಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದೆ, ಫೀಡ್ಬ್ಯಾಕು ಚೆನ್ನಾಗಿದೆ.
ಸೊ ಅದಾದಮೇಲೆ ಚೀಸ್ ಫಿಂಗರ್ಸ್ ಬರುತ್ತೆ, ಆಮೇಲೆ ಮೋಮೋಸ್ ಸಿಗುತ್ತೆ, ಸ್ಮೈಲೀಸ್ ಸಿಗುತ್ತೆ. ಸೊ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಆಮೇಲೆ ಸ್ಪೆಷಲ್ ಮೊಜಿಟೋ ಸಿಗುತ್ತೆ. ಸೊ ಗ್ರೀನ್ ಆ್ಯಪಲ್ ಇರ್ಬೋದು, ಮ್ಯಾಂಗೋ ಚಿಲ್ಲಿ ಗೋವಾ ಎಲ್ಲ, ಸ್ಪೈಸಿ ಮ್ಯಾಂಗೋ ಇರ್ಬೋದು. ಸೊ ಇವೆಲ್ಲ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲರೂ ಬಂದು ಇದನ್ನ ವಿಸಿಟ್ ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು 5-6 ಟೈಪ್ಸ್ ಆಫ್ ವೆರೈಟಿ ಫುಡ್ಸ್ನ ಟ್ರೈ ಮಾಡಿದ್ವಿ. ಸೊ ಪ್ಲೀಸ್ ಎಲ್ಲರೂ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಟೇಸ್ಟು ಟೇಸ್ಟ್ ವೈಸ್ ಇಟ್ ಇಸ್ ವೆರಿ ನೈಸ್, ವೆರಿ ಟೇಸ್ಟಿ. ಮೋಮೋಸ್ ಕೂಡ ಅಷ್ಟೇ. ಸೊ ಈ ವೆದರ್ ಆ್ಯಕ್ಚುಲಿ ಮೋಮೋಸ್ ತುಂಬ ಚೆನ್ನಾಗಿದೆ. ಮೇ ಬಿ ಮ್ಯಾಗಿ ಕೂಡ ಚೆನ್ನಾಗಿರ್ಬೋದೇನೋ, ನಾವು ಇಲ್ಲ. ಥ್ಯಾಂಕ್ ಯು. ಹಾಯ್ ಭವ್ಯ, ಹೆಂಗಿತ್ತು? ಟೇಸ್ಟ್ ಹೇಗಿದೆ? ಸಾಲ್ಟ್ ಪ್ರೈಸ್ ಅಂತ ಕೊಟ್ಟು ಅದು ಮಾತ್ರ ಸಖತ್ತಾಗಿ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇ ಅಫೋರ್ಡೆಬಲ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಯ್, ಸಿ ಯು, ಲವ್ ಯು. ಬಾಯ್. ಇದಾಗಿದ್ದು ನನ್ನ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಟೈಮಿಂದ ನಾನು ಯಾವುದೇ ವ್ಲಾಗ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಪ್ಲೀಸ್ ನಿಮ್ಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ಅಷ್ಟಾಗಿ ಐಡಿಯಾ ಗೊತ್ತಾಗ್ತಾ ಇಲ್ಲ. ಸೊ ನೀವು ಯಾವ ಥರ ವೀಡಿಯೋ ಕೇಳ್ತಿರೋ ಆ ಥರ ವೀಡಿಯೋ ಎಲ್ಲ ನಾನು ಮಾಡ್ತೀನಿ. So keep supporting me. Love you. Bye bye.